ಬರ್ತಕ್ಕ ನಮ್ಮ ಕೋಲಾರ ನಗರಸಭೆಗೆ ಮೈನಾರಿಟಿ ಫಂಡ್ 10 ಕೋಟಿ ವೆಚ್ಚದಲ್ಲಿ 5 ಕೋಟಿ ವೆಚ್ಚದಲ್ಲಿ ಆಲ್ರೆಡಿ ಕೆಲಸಗಳು ಮುಗಿಸಿದ್ದೀವಿ. ತಿರ್ಗಾ 5 ಕೋಟಿ ಮೈನಾರಿಟಿ ಫಂಡ್ಸ್ ಅಲ್ಲಿ 5 ಕೋಟಿ ಕೆಲಸವನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಈ ರೋಡ್ ಮೊದಲು 2 ಸಲ 3 ಸಲ ಪೂಜೆ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರಂತೆ. ಎಲ್ಲ ಲೋಕಲ್ ಅವರು ಇಲ್ಲಿರುವಂಥ ಹಿರಿಯರು ಎಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ಇದು 10 ಡೇಸ್ ಒಳಗಡೆ ಮ್ಯಾಕ್ಸಿಮಮ್ ಆಗಿ 10 ಡೇಸ್ ಒಳಗಡೆ ಈ ರೋಡನ್ನು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಇಲ್ಲಿ ಪೂಜೆ ಮಾಡಿರೋದು 300 ಮೀಟರ್ ರೋಡ್, 300 ಮೀಟರ್ 400 ಮೀಟರ್ ವಾರ್ಡ್ ನಂಬರ್ 16ಗೆ 1,40,00,000 ರೂಪಾಯಿ ಕೊಟ್ಟಿದ್ದೀವಿ. ಅದರಲ್ಲಿ ಇವಾಗ ಮೈನಾರಿಟಿ ಫಂಡಲ್ಲಿ ಮಾಡ್ತಾ ಇದ್ದೀವಿ. 5 ಕೋಟಿ ರೂಪಾಯಿ ಟೋಟಲ್ ಇದು 10 ಇತ್ತು, 5 ಆಗೋಗಿದೆ. ಇನ್ನು 5 ಕೋಟಿ ಈಗ ಮಾಡ್ತಾ ಇದ್ದೀವಿ. 5 ಕೋಟಿ ಈಗ ನಡೆಯುತ್ತೆ ಕೆಲಸ. ಇನ್ನು ಫಂಡ್ಸ್ ಈಗ ತಿರ್ಗಾ 30 ಕೋಟಿ ಬಂದಿದೆ ನಮಗೆ. ಈಗ ಅದು ಮೈನಾರಿಟಿ ಫಂಡ್ ಆ ಫಂಡ್ ಅಂತಲ್ಲ, CM ಸ್ಪೆಷಲ್ ಗ್ರಾಂಟಲ್ಲಿ 30 ಮಾಡಿ ರಿಕ್ವೆಸ್ಟ್ ಮಾಡಿ 30 ಕೋಟಿ ತೊಗೊಂಡಿದ್ವಿ. ಮಿಷನ್ ಅಂತ 30 ಕೋಟಿ ತೊಗೊಂಡಿದ್ದೀವಿ. ಅದನ್ನು ಒಂದು ಪ್ರೈವೇಟ್ ಏಜೆನ್ಸಿಗೆ ಎಸ್ಟಿಮೇಟ್ ಮಾಡೋದಕ್ಕೆ ಕಳಿಸ್ತಾ ಇದ್ವಿ. ಪ್ರೈವೇಟ್ ಏಜೆನ್ಸಿ ಅಂದರೆ ನಮ್ಮ ಹತ್ರ ಇಂಜಿನಿಯರ್ಸ್ ಎಲ್ಲ ಕೊಡ್ತಾ ಇರೋದ್ರಿಂದ ಪ್ರೈವೇಟ್ ಏಜೆನ್ಸಿನ ಎಸ್ಟಿಮೇಟ್ ಮಾಡೋದಕ್ಕೆ ಕಳಿಸ್ತಾ ಇದ್ವಿ. ಎಲ್ಲ ರೋಡ್ಸ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಏನಿದೆ ಟೌನ್ ಫುಲ್ಲು ಅದು ಮಾಡಿ ಆ ಎಸ್ಟಿಮೇಟ್ ಮಾಡಿದ್ಮೇಲೆ ಫಂಡ್ಸ್ ರಿಲೀಸ್ ಆಗಿದೆ. ಆ ಎಸ್ಟಿಮೇಟ್ ಮಾಡೋದಕ್ಕೆ 1 ತಿಂಗಳು 1.5 ತಿಂಗಳು ಹಾಕ್ಬಿಟ್ಟು ಅವನ್ನೆಲ್ಲ ಅವರು ಓಡಾಡಿ ಪ್ರೈವೇಟ್ ಏಜೆನ್ಸಿ ಕೊಡ್ತಾ ಇದ್ದೀನಿ. ಆ ಪ್ರೈವೇಟ್ ಏಜೆನ್ಸಿ ಎಸ್ಟಿಮೇಟ್ ಕೊಟ್ಟ ಮೇಲೆ ಒಂದು ಐಡಿಯಾ ಬರುತ್ತೆ, ಯಾವ್ಯಾವುದು ಪ್ರಾಬ್ಲಮ್ ಇರುತ್ತೆ ಕ್ಲೀನಾಗಿ ಗೊತ್ತಾಗ್ಬಿಡ್ತಾರೆ, ಎಲ್ಲೆಲ್ಲಿ ಏನಿದೆ ಗೊತ್ತಾಗ್ಬಿಡುತ್ತೆ. ಆದಮೇಲೆ ಆ ಪ್ರೈವೇಟ್ ಏಜೆನ್ಸಿ ಆದಮೇಲೆ ಅದಾದ್ಮೇಲೆ 30 ಕೋಟಿ ರೂಪಾಯಿ ಕೊಡ್ತಾರೆ ಇಷ್ಟ. UGD ಎಲ್ಲಿದೆಯೋ ಅಲ್ಲೇ ತಾರ್ ರೋಡ್ ಮಾಡ್ತಾ ಇದೀವಿ. UGD ಇಲ್ಲದೆ ಇರೋ ಜಾಗ ಮಿಸ್ಸಿಂಗ್ ಲೈನ್ 36 ಕಿಲೋಮೀಟರ್ ಇದೆ ನಮ್ದು ಮಿಸ್ಸಿಂಗ್ ಲೈನ್. ಆ ಮಿಸ್ಸಿಂಗ್ ಲೈನ್ ರೆಡಿ ಮಾಡೋದಕ್ಕೆ ಪ್ಲಾಂಟ್ ಮಾಡೋದಕ್ಕೆ 64 ಕೋಟಿ ರೂಪಾಯಿ ಅನ್ನೋದು ಅದು ಟೆಂಡರ್ ಆಗಿದೆ. ಅದು ಮಿಸ್ಸಿಂಗ್ ಲೈನ್ಸ್ ಅದು ಪಾರ್ಟಿ ಟೆಂಡರ್ ಆಗಿದೆ. ಆ ಸಪ್ರೇಟ್ 64 ಕೋಟಿ STP ಪ್ಲಾಂಟ್ ಮಿಸ್ಸಿಂಗ್ ಲೈನ್ 64 ಕೋಟಿ ಅದು. ಇದು ಒಂದು ಇವಾಗ ಮಾಡ್ತಾ ಇರೋದು 10 ಕೋಟಿ. ಅದ್ರಲ್ಲಿ 5 ಕೋಟಿ ಕೆಲಸ ಆಗಿದೆ. 5 ಕೋಟಿ ಮಾಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ 30 ಕೋಟಿ ಮಾಡ್ತೀವಿ. ಅದು ಪ್ರೈವೇಟ್ ಏಜೆನ್ಸಿ ಕೊಟ್ಟಿದ್ದೀನಿ. ಅವರು ಎಲ್ಲ ಪ್ಲಾನ್ ಕೊಟ್ಟ ಮೇಲೆ ವರ್ಕ್ ಸ್ಟಾರ್ಟ್.